ತುಂಗಭದ್ರಾ ಜಲಾಶಯದ ಗೇಟ್ಗಳ ಕುರಿತು ರೈತರಲ್ಲಿ ಆತಂಕ ಸೃಷ್ಟಿಸುವ ಹೇಳಿಕೆ ನೀಡಿರುವ ಸಚಿವ ಹಾಗೂ ಐಸಿಸಿ ಅಧ್ಯಕ್ಷರಾಗಿರುವ ಶಿವರಾಜ ತಂಗಡಗಿಯವರೇ ರೈತರಲ್ಲಿ ಉಂಟಾಗಿರುವ ದುಗುಡವನ್ನು ದೂರ ಮಾಡಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 80 ಟಿಎಂಸಿ ನೀರು ನಿಲ್ಲಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕೆಲವು ಗೇಟ್ಗಳು ಶಿಥಿಲಾವಸ್ಥೆಗೆ ತಲುಪಿರುವುದು ಇದಕ್ಕೆ ಕಾರಣ ಎಂದಿದ್ದಾರೆ. ಇದು ಅವರ ಬೇಜವಾಬ್ದಾರಿತನವನ್ನು, ಸರ್ಕಾರದ ಉಪೇಕ್ಷೆಯನ್ನು ತೋರಿಸುತ್ತದೆ. ಕೇಂದ್ರ ಸಲಹಾ ಸಮಿತಿ ಜಲಾಶಯದ 33 ಗೇಟ್ಗಳನ್ನು ಬದಲಿಸಬೇಕೆಂದು ಶಿಫಾರಸು ಮಾಡಿದ್ದರು. ಆ ನಿಟ್ಟಿನಲ್ಲಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೆ ಈಗ ಏಕಾಏಕಿ ರೈತರ ವಲಯದಲ್ಲಿ ಗೊಂದಲ ಸೃಷ್ಟಿಸಿ ಆತಂಕ ಮೂಡಿಸುವ ಹೇಳಿಕೆಯನ್ನು ನೀಡಿರುವುದನ್ನು ನಿಲ್ಲಿಸಬೇಕು. ಪುನಃ ತಜ್ಞರನ್ನು ಆಣೆಕಟ್ಟಿಗೆ ಕರೆತಂದು ವಸ್ತುಸ್ಥಿತಿ ಕುರಿತು ಅವರಿಂದಲೇ ಪತ್ರಿಕಾಗೋಷ್ಠಿ ನಡೆಸಿ ದುಗುಡ ದೂರ ಮಾಡಿ ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸಿ, ಇಲ್ಲವೇ ರಾಜೀನಾಮೆ ಕೊಡಿ ಎಂದು ಆಗ್ರಹಿಸಿದರು. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಸನ್ಮಾನ್ಯ ಶಿವರಾಜ ತಂಗಡಗಿ ಅವರು ಒಂದು ಬೇಜವಾಬ್ದಾರಿ ಇರತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ರೈತರು ರಸಗೊಬ್ಬರಗಳು ಸಿಗದೆ ಈ ಭಾಗದಲ್ಲಿ 1ಕ್ಕೆ 2ರಷ್ಟು ಹಣವನ್ನು ನೀಡಿ ಕಾಳಸಂತೆಯಿಂದ ರಸಗೊಬ್ಬರವನ್ನು ಖರೀದಿ ಮಾಡಿ ಇವತ್ತು ಎಲ್ಲ ಬೆಳೆಗಳಿಗೆ ಹಾಕಿ ರೈತರು ಏನೋ ಈ ಒಂದು ಲಾಭದಾಯಕ ಬೆಳೆ ಬೆಳಿತೀವಿ ಅನ್ನತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಶಿವರಾಜ ತಂಗಡಗಿ ಅವರು ಈ ಒಂದು ನೀರಿನ ನಿರ್ವಹಣೆ ಬಗ್ಗೆ ಒಂದು ಬೇಜವಾಬ್ದಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹಿಂದೆ ಆಗಸ್ಟ್ ತಿಂಗಳಲ್ಲಿ ಗೇಟ್ ಕಿತ್ತೋಗಿರ್ತಕ್ಕಂಥದ್ದು, ಹಾಗೆ ಆ ಗೇಟನ್ನು ರಿಪೇರಿ ಮಾಡಿರ್ತಕ್ಕಂಥದ್ದು, ಹಾಗೆ ಹಿಂದೆ ಕೇಂದ್ರದ ತಂಡ ಬಂದು ಈ ಗೇಟ್ಗಳೆಲ್ಲವೂ ಕೂಡ ರಿಪ್ಲೇಸ್ ಮಾಡಬೇಕು ಅಂತಕ್ಕಂಥದ್ದ ಮಾಹಿತಿಯನ್ನು, ವರದಿಯನ್ನು ಅವರು ಕೊಟ್ಟೋಗಿರ್ತಕ್ಕಂಥದ್ದು ಇತಿಹಾಸ. ಆದಾಗ್ಯೂ ಕೂಡ ಬೇಸಿಗೆಯಲ್ಲಿ 3 ತಿಂಗಳ ಕಾಲ ಯಾವುದೇ ಕಾಮಗಾರಿಯನ್ನು ತೆಗೆದುಕೊಳ್ಳದೆ ದಿಢೀರಾಗಿ ಈ ರೈತರು ಆತಂಕಕ್ಕೊಳಗಾಗೋ ನಿಟ್ಟಿನಲ್ಲಿ ಇವತ್ತು ಇಂಥ ಬೇಜವಾಬ್ದಾರಿತಂತ ಹೇಳಿಕೆಯನ್ನು ನೀಡತಕ್ಕಂಥ ಸಚಿವರನ್ನ ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನು ವಜಾಗೊಳಿಸ್ಬೇಕಂತಕ್ಕಂಥದ್ದು ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ. ಇವತ್ತು ಅವರಿಗೆ ಸಂಪೂರ್ಣ ಮಾಹಿತಿ ಇತ್ತು. ಸುಮ್ಮನೆ ಈಗ ಅವರು ಕೇಂದ್ರ ಸರ್ಕಾರ ನಮ್ಮನ್ನ ಅದು ಪರ್ಮಿಷನ್ ಕೊಡಬೇಕು ಹಾಗೆ ಹೀಗೆ ಅಂತೇನೋ ಹೇಳಿದರು. ಕೇಂದ್ರ ಸರ್ಕಾರ ಯಾವ ಅನುಮತಿಯೂ ಅವರಿಗೆ ಬೇಕಾಗಿಲ್ಲ. ಅಲ್ಲಿ ತಜ್ಞರ ಸಮಿತಿ ಇರುತ್ತೆ, ಅವರು ಆ ಚೇರ್ಮನ್ಗೆ ಅಲ್ಲಿ ಅಧ್ಯಕ್ಷರಿರ್ತಾರೆ, ಅವರು ಬಿಟ್ಟರೆ ಒಟ್ಟಾರೆ ಇದರ ನಿರ್ವಹಣೆ ರಾಜ್ಯ ಸರ್ಕಾರದ ಹೊಣೆಯಾಗಿರುತ್ತೆ. TB ಡ್ಯಾಮ್ ಕಮಿಟಿ ಏನಿದೆ, ಬೋರ್ಡ್ ಏನಿದೆ, ಆ ಬೋರ್ಡ್ನಲ್ಲಿ ತೆಲಂಗಾಣ, ಆಂಧ್ರ ಮತ್ತು ರಾಜ್ಯದ ಕಾರ್ಯದರ್ಶಿಗಳು ಇವರೇ ಇರ್ತಾರೆ ಬೋರ್ಡ್ನಲ್ಲಿ. ಈಗಾಗಲೇ ಬೋರ್ಡ್ ಕೂಡ ಅದನ್ನು ರಿಪೇರಿ ಮಾಡಲಿಕ್ಕೆ ಅನುಮತಿಯನ್ನು ಮಾಡಲಾಗಿದೆ. ಇದೇನು ದೊಡ್ಡ ಅಮೌಂಟ್ ಏನಿಲ್ಲ, ಕೇವಲ 59 ಕೋಟಿ ರೂಪಾಯಿ ಅಮೌಂಟ್. ಇವತ್ತು ಅದನ್ನು ಒಬ್ಬ ಗುತ್ತಿಗೆದಾರನಿಗೆ ಕೊಡದೆ ಅದನ್ನು ಬೇರೆ ಬೇರೆ ಗುತ್ತಿಗೆದಾರರಿಗೆ ಈಗ ಅದನ್ನು ವಿಂಗಡಿಸಿ ಒಬ್ಬೊಬ್ಬರಿಗೆ ಒಂದು 3 ಗೇಟ್ನಿಂದ ಒಂದು 10 ಮಂದಿಗೆ ಕೊಟ್ಟರೆ ಬೇಗನೆ ಕೆಲಸ ಆಗ್ತಿತ್ತು. ಇವತ್ತು ಅದು ಯಾವುದೇ ಮಾಡದೆ ಈ ದಿಢೀರಂತೆ ಈಗ ಗೇಟ್ಗಳು ಬೆಂಡ್ ಆಗಿದ್ದಾವೆ, ಎತ್ತಕ್ಕೆ ಬರೋದಿಲ್ಲ, ಈಗ ನಾವು ಒಂದೇ ಬೆಳೆಗೆ ನೀರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಎಷ್ಟು ಸರಿಯಾದ ಹೇಳಿಕೆ ಅಂತಕ್ಕಂಥದ್ದನ್ನು ನಾನು ಸನ್ಮಾನ್ಯ ಸಚಿವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಿಮಗೆ ಗೊತ್ತಿತ್ತು ಸಂಪೂರ್ಣವಾಗಿ ಈ ಗೇಟ್ಗಳು ನಡೆಯೋದಿಲ್ಲ, ಈ ಗೇಟ್ಗಳು ಈ ವರ್ಷನೇ ಇದಕ್ಕೆ ಆಯುಷ್ಯ ಕಡಿಮೆ ಇದೆ ಅನ್ನೋದನ್ನ ನಿಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಯಾಕಂದ್ರೆ 100 TMC 133 TMC ಇರ್ತಕ್ಕಂಥ ಡ್ಯಾಮ್ಗೆ ಹೂಳು ತುಂಬಿ 100 TMC ನೀರು ತುಂಬ್ತಿದ್ವಿ. ಆ 100 TMC ನೀರಿನಲ್ಲಿ ಮತ್ತೆ 80 TMC ತುಂಬಬೇಕಾಗಿದೆ. ಯಾಕಂದ್ರೆ ಗೇಟ್ಗಳು ಭದ್ರವಾಗಿಲ್ಲ ಅನ್ನೋ ಒಂದು ಕಾರಣದಿಂದ. ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಸಿದ್ದನಗೌಡ ಮಾತನಾಡಿ, ಜಲಾಶಯದ ಎಲ್ಲಾ ಗೇಟ್ಗಳನ್ನು ಬರುವ ವರ್ಷ ತಪ್ಪದೆ ಅಳವಡಿಸಿ ರೈತರಿಗೆ ಬೇಕಾಗಿರುವ ರಸಗೊಬ್ಬರವನ್ನು ಸಕಾಲದಲ್ಲಿ ಬೇಕಿರುವ ಪ್ರಮಾಣದಲ್ಲಿ ವಿತರಿಸಿ
ಈಗ ಉಂಟಾಗಿರುವ ಅತಿವೃಷ್ಟಿಯಿಂದಾಗಿರುವ ಅನಾಹುತಗಳನ್ನು ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಕಾಲದಲ್ಲಿ ತಲುಪಿಸಿ ಎಸ್ಡಿಆರ್ಎಫ್ ನಿಧಿಯಿಂದ ಪರಿಹಾರ ವಿತರಿಸಿ ಈ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರೈತರನ್ನು ಬೀದಿಗೆ ಕರೆತಂದು ಬೃಹತ್ ಹೋರಾಟ ರೂಪಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಒಂದು ಟೆಕ್ನಿಕಲ್ ವಿಷಯಗಳಲ್ಲಿ ರೈತ ಸಮುದಾಯದಲ್ಲಿ ಆತಂಕ ಸೃಷ್ಟಿ ಮಾಡಿದ್ದಾರೆ. ಅದನ್ನು ಈಗ ಅವರೇ ಮತ್ತೆ ನಾನು ಹೇಳಿ ತಪ್ಪಾಯ್ತಂದ್ರೂ ಕೂಡ ರೈತರು ಅಂತಕ್ಕಂಥ ಸ್ಥಿತಿಯೇನಿಲ್ಲ. ಈಗಾಗಲೇ 1.5 ತಿಂಗಳ ಬೆಳೆ ಆಗಿದೆ, ಭತ್ತ, ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆಗಳು. ಈ ಮಳೆಯಲ್ಲಿ ಒಂದು ಸ್ವಲ್ಪ ಗದ್ದೆಗೆ ನೀರಿನ ಬಗ್ಗೆ ಅಷ್ಟೊಂದೇನು ಆಸಕ್ತಿ ವಹಿಸಲ್ಲ ಅಂದ್ರೂ ಕೂಡ ಈ ಒಂದು ಮಳೆ ವಾತಾವರಣ ಮುಗಿದ್ರೆ ಮುಂದೆ ಆ ನೀರಿನಿಂದಲೇ ಉಳಿದ ಒಂದು ಕಟಾವಿನವರೆಗೂ ನೀರನ್ನ ಒಂದು ಆಶ್ರಯಿಸತಕ್ಕಂಥದ್ದು ಇರೋದ್ರಿಂದ ದಿಢೀರನೆ ಆ ಒಂದು ತಜ್ಞರ ಸಮಿತಿ ಏನು ಬಂದು ನೋಡಿತ್ತು, ಅವರನ್ನೇ ಮತ್ತೆ ರಿಕ್ವೆಸ್ಟ್ ಮಾಡಿ ಕರೆಸಿ ಅಲ್ಲಿ ಮತ್ತೊಂದು ಸಲ ಅದನ್ನು ನೋಡಿ ಅಧ್ಯಯನ ಮಾಡಿ ಅವರ ಮುಖಾಂತರ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ರೈತರಲ್ಲಿ ಇರತಕ್ಕಂಥ ಆತಂಕವನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ICC ಸಭೆ 27/6/2025 ಮಾಡಬೇಕಾದಾಗ ಅವರಿಗೆ ಈ ಒಂದು ಸೇಫ್ಟಿ ಕಮಿಟಿ ಏನು ಬಂದು ನೋಡಿ ಹೋಗಿತ್ತು, ಅವರೆಲ್ಲ ಮಾಹಿತಿ ಕೂಡ ಅವ್ರ ಟೇಬಲ್ ಮುಂದೆನೇ ಇತ್ತು. ಆದಾಗ್ಯೂ ಕೂಡ ಬಡ್ಡದಾರಿ ಮಾಡಿ ಒಂದು 80 TMC ನೀರನ್ನು ತುಂಬಬಹುದು ಮುಂದಿನ ಇದರಲ್ಲಿ ಅಂತೇಳಿ ತುಂಬತಕ್ಕಂಥ ವ್ಯವಸ್ಥೆ ಮಾಡಿ ಮತ್ತು ನೀರನ್ನು ಆಗಿಂದಾಗ ಡಿಸ್ಚಾರ್ಜ್ ಮಾಡಿ ಆ ಬರೋ ನೀರನ್ನೆಲ್ಲ ಖಾಲಿ ಮಾಡ್ತಾ ಇದ್ರು ಕೂಡ ದೈವಿಚ್ಛೆಯಂತೆ ಈ ಸಲ ತುಂಬಾ ಮಳೆಗಾಲ ಮಲೆನಾಡಿನಲ್ಲಿ ಕೂಡ ಆಗಿರೋದ್ರಿಂದ ನಿರಂತರವಾಗಿ ಎಲ್ಲೂ 25,000 ಪೇಷಂಟ್ಗಿಂತ ಕೆಳಗಡೆ ಬಂದಿಲ್ಲ ಇಲ್ಲಿವರೆಗೆ. ಮತ್ತೆ ಇವತ್ತು ನಿನ್ನೆ ಒಂದು ವರದಿ ಪ್ರಕಾರ 1 ಲಕ್ಷ ದಾಟ್ತಾ ಇದೆ. ಇದೇನಾದರೂ ಮಳೆ ಹೀಗೆ ಮುಂದುವರೆದ್ರೆ 1.5 ಲಕ್ಷ ಅವ್ರೇನು ಹೇಳಿದ್ರು ಅದು ಅಕಸ್ಮಾತ್ 2 ಲಕ್ಷಕ್ಕೆ ಏನಾದರೂ ಇಂಪ್ರೂವ್ ಅಂತಂದ್ರೆ ಅವರೇನು ಒಂದು ಆಘಾತಕಾರಿ ಅಂಶ ಕೂಡ ಇದೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅಲ್ಲಿ ಅಧಿಕಾರಿಗಳ ಒಂದು ಮಾಹಿತಿ ಮೇಲೆನೇ ಹೇಳಿದ್ದಾರೆ, ಅದರಲ್ಲಿ ಏನೋ ಒಂದು ಗುಮಾನಿ ಅಂಶ ಇದೆ. ಹಾಗಾಗಿ ಅದನ್ನ ಹೇಳೋದನ್ನೇ ಬೇರೆ ಯಾವುದೋ ಒಂದು ನೆಪಗಳನ್ನು ಹೇಳಿ ಪ್ರೆಸ್ ಮೀಟ್ ಅನ್ನ ಮುಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ತಂಗಡಿಯವರು ಮಾಡಿದ್ದಾರೆ. ದಯವಿಟ್ಟು ಸರ್ಕಾರದಲ್ಲಿ ವಿನಂತಿ ಏನಂದ್ರೆ ಈಗಿಂದೀಗಲೇ ಕೇಂದ್ರ ಸರ್ಕಾರಕ್ಕೆ ಮತ್ತು ಆ ಒಂದು ಸೇಫ್ಟಿ ಮೆಷರ್ಸ್ ಕಮಿಟಿ ಏನಿದೆ ಅವರನ್ನ ಮತ್ತೊಮ್ಮೆ ಕಾಲಪ್ ಮಾಡಿ ಅವರನ್ನೇ ಕರೆಸಿ ಈಗಿರ್ತಕ್ಕಂಥ ಪ್ರಸ್ತುತ ಅವರ ಒಂದು ಮಾರ್ಗದರ್ಶನದಲ್ಲಿ 80 ಫೀಟ್ ನೀರನ್ನು ತುಂಬಿಸಿದ್ದೀವಿ, ಅದರ ಮುಂದಿನ ಸ್ಥಿತಿಗತಿಗಳು ಏನು, ಅದರ ಬಾಳಿಕೆ ಎಷ್ಟು ಮತ್ತು ಇದು ಈ ಒಂದು ಸೀಸನ್ಗೆ ಅಥವಾ ಮುಂದಿನ ಸೀಸನ್ವರೆಗೂ ತಡೆಯುತ್ತಾ ಅನ್ನೋದ್ರ ಮೇಲೆ ಕೂಲಂಕಷವಾಗಿ ಅಧ್ಯಯನ ಮಾಡಿಸಿ ಅವರ ಮುಖಾಂತರನೇ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ನಮ್ಮ ರೈತ ಸಮುದಾಯಕ್ಕೆ ಸರ್ಕಾರದ ವತಿಯಿಂದ ಒಂದು ಮಾಹಿತಿಯನ್ನು ಒದಗಿಸಿಕೊಡ್ಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ರೆಡ್ಡಿ, ಸಂತೋಷ್ ರಾಜ್ಗುರು, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ VP ರೆಡ್ಡಿ ಉಪಸ್ಥಿತರಿದ್ದರು.